ಕಿಶೋರ್, ನಿನ್ ನಗು, ನಿನ್ನ ವೇಷ ಭೂಷಣ ಯಾವುದು ನಿಜ ಅಲ್ಲ, ನಾಟಕ. ನೀನು ಮಾಡ್ತಿರೋದೆಲ್ಲ ಮೋಸ. ವೇಷ ಏನು ಮೋಸ ಏನು? ನೀನೇನ್ ಮಾತಾಡ್ತಾ ಇದೀಯ ಕಿಶೋರ್? ಸಾಕು ನಿಲ್ಸಯ್ಯ, ಮಾಡಿದ್ದನ್ನೆಲ್ಲ ಮಾಡಿ ಏನು ಗೊತ್ತಿಲ್ದೇ ಇರೋ ತರ ಕೇಳ್ತಾ ಇದೀಯಾ? ನಾನೇನ್ ಮಾಡ್ದೆ ಕಿಶೋರ್? ಯಾಕೆ ಹೀಗ್ ಮಾತಾಡ್ತಾ ಇದೀಯಾ? ಏನಾಯ್ತು ನಿಂಗೆ? ನಾನು ಮುಟ್ಟಾಳ ಆಗೋತಯ್ಯ, ಆದ್ರೆ ಈಗ ತಾನೇ ನನಗೆ ಗೊತ್ತಾಯ್ತು ನೀನೆಂತ ಅಯೋಗ್ಯ ಅಂತ. ಕಿಶೋರ್, ನನ್ ಪ್ಲಾನು ಸರಿಯಾಗಿ ವರ್ಕ್ ಆಗ್ತಿದೆ ಕಣೋ. ಮಾತನ್ನು ಮರ್ಯಾದೆಯಿಂದ ಆಡು. ಹಲೋ, ನಿಂತ್ಕೋ. ನಾನೊಂದು ಚಿಕ್ಕ ಮಾತು ಹೇಳಿದಕ್ಕೆ ಕೈ ಎತ್ತಿದ್ಯಲ್ಲ, ನನ್ನ ಮಗಳ ಬಗ್ಗೆ ಅಷ್ಟೆಲ್ಲ ಅಪಪ್ರಚಾರ ಮಾಡಿ ನನಗೂ ನನ್ನ ಬಾವಿ ಅಳಿಯನ್ಗೂ ಅವಮಾನ ಮಾಡಿಸಿ ದುಡ್ಡು ಹಂಚಿದ್ಯಲ್ಲ, ನಾನೇನ್ ಮಾಡ್ಬೇಕು ನಿನ್ನ? ಆದ್ಯ ಬಗ್ಗೆ ನಾನೇನ್ ಮಾತಾಡ್ದೆ? ನಿಮ್ ಬಗ್ಗೆ ಯಾವಾಗ ಅನುಮಾನ ಪಟ್ಟೆ? ದುಡ್ಡು ಹಂಚೋದು ಅಂದ್ರೆ ಏನ್ ಕಿಶೋರ್? ನನಗ್ ನಿಜ ಗೊತ್ತಾಯ್ತು ಅಂತ ಮಾತು ಬದಲಾಯಿಸ್ತಾ ಇದ್ಯಾ? ಏನ್ ನಿನ್ ಮಾತಿನ ಅರ್ಥ? ಮತ್ತೆ ಇದನ್ನ ಏನಂತಾರೆ? ಆ 4 ಬೀದಿ ನಾಯಿಗಳನ್ನ ಕಳಿಸಿ ನನ್ನ ಮಗಳಿಗೂ ಆ ಸೀನುಗೂ ಅಕ್ರಮ ಸಂಬಂಧ ಇದೆ ಅಂತ ಅವರಿಂದ ಆದಿತ್ಯನ ಗೊತ್ತಾಗೋ ಹಾಗೆ ಮಾಡಿ, ಆದಿತ್ಯನ ಮನ್ಸನ್ನ ಹಾಳು ಮಾಡಿ ಮದುವೆನ ಕ್ಯಾನ್ಸಲ್ ಮಾಡ್ಬೇಕು ಅಂತ ನೋಡ್ದೆ ಅಲ್ವಾ? ಛೇಛೆ, ನಾನೇನಕ್ಕೆ ಅಂತ ಕೆಲಸ ಮಾಡ್ತೀನಿ? ನಿನ್ ಬಗ್ಗೆ ಗೊತ್ತಿಲ್ದೆ ನಾನು ಯಾರೋ ರೋಡಲ್ಲಿ ಹೋಗೋರ್ 4 ಜನ ಬಾಯಿಗೆ ಬಂದಾಗ ಮಾತಾಡಿದ್ರು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ. ಆದ್ರೆ ಈಗಷ್ಟೇ ಗೊತ್ತಾಯ್ತು ಅವರನ್ನ ಹಾಗೆ ಚೂ ಬಿಟ್ಟಂತ ನಿಜವಾದ ಅಯೋಗ್ಯ ನೀನೇ ಅಂತ. ಕಿಶೋರ್, ಮಾತು ಮರ್ಯಾದೆಯಿಂದ ಆಡು. ನಿನಗೇನೋ ಮರ್ಯಾದೆ ಕೊಡೋದು? ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದವನು ನೀನು, ನಿನಗೇನೋ ಮರ್ಯಾದೆ ಕೊಡೋದು? ಛೇ, ಬಾಯಿ ಮುಚ್ಚು ಕಿಶೋರ್. ಹೇಗ್ ಮಾತಾಡ್ತಾ ಇದೀಯ ಮಾತ್ನ? ಆದ್ಯ ನನ್ನ ಮಗಳು, ಅವಳ ಮೇಲೆ ಅಂತ ಪ್ರಚಾರನ ನಾನ್ ಸತ್ರು ಮಾಡಲ್ಲ. ಹಾಗೆ ಯಾರಾದ್ರೂ ಮಾಡಿದ್ರೆ ಅವ್ರನ್ನ ಸಾಯಿಸ್ಬಿಡ್ತೀನಿ.